ಅರಕಲಗೂಡು ಪಟ್ಟಣದ ಸಂಗೊಳ್ಳಿ ರಾಯಣ್ಣ ಕ್ರೀಡಾಂಗಣದ ಅಭಿವೃದ್ಧಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ 25 ಲಕ್ಷ ರೂಪಾಯಿ ಹಣ ಬಿಡುಗಡೆ ಮಾಡಿದ್ದಾರೆ ಎಂದು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ತಿಳಿಸಿದರು. ರಾಘವೇಂದ್ರ ಯೂತ್ ಸ್ಪೋರ್ಟ್ಸ್ ಕ್ಲಬ್ ಆಯೋಜಿಸಿರುವ ಅರಕಲಗೂಡು ಚಾಂಪಿಯನ್ ಸೀಸನ್ 3 ಸಿದ್ದರಾಮಯ್ಯ ಕಪ್ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಯನ್ನು ಗುರುವಾರ ರಾತ್ರಿ ಉದ್ಘಾಟಿಸಿ ಮಾತನಾಡಿದ ಅವರು, ಕಳೆದ ವರ್ಷ ನಡೆದ ಪಂದ್ಯಾವಳಿಯಲ್ಲಿ ನೀಡಿದ ಭರವಸೆಯಂತೆ ಹಣ ಬಿಡುಗಡೆ ಮಾಡಿಸಿದ್ದು, ಮುಂದಿನ ವರ್ಷ 25 ಲಕ್ಷ ರೂಪಾಯಿ ಹಣವನ್ನು ಮಂಜೂರು ಮಾಡಿಸಲು ಎಲ್ಲಾ ಪ್ರಯತ್ನ ನಡೆಸುವುದಾಗಿ ಹೇಳಿದರು. ಊರಿನಲ್ಲಿ ಕ್ರೀಡಾಂಗಣ ಮತ್ತು ಗರಡಿ ಮನೆಗಳು ಸುಸ್ಥಿತಿಯಲ್ಲಿರಬೇಕು. ಜನರು ಕ್ರೀಡಾಂಗಣ, ಶಾಲೆ ನೀಡುವಂತೆ ಸರ್ಕಾರವನ್ನ ಕೇಳಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸದಾ ಜನಪರ ಚಿಂತನೆಯಲ್ಲಿ ತೊಡಗಿರುತ್ತಾರೆ. ಅವರ ಸರ್ಕಾರ ನೀಡಿರುವ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಬೊಕ್ಕಸ ಬರಿದಾಯಿತು ಎಂಬ ಆಪಾದನೆ ಹುರುಳಿಲ್ಲದ್ದು ಎಂದರು. ಆರೋಗ್ಯವಂತ ಸಮಾಜ ನಿರ್ಮಾಣ ಆಗತ್ತೆ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಸಿದ್ದರಾಮಯ್ಯ ಕಪ್ ಅಂತ ನೀವು ಹೆಸರನ್ನು ಇಟ್ಟಿದ್ದೀರಾ. ನಾನು ಮುಖ್ಯಮಂತ್ರಿಗಳ ಜೊತೆ, ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಜೊತೆ ಕಳೆದ 11 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಸಿದ್ದರಾಮಯ್ಯ ಅವರು ಅಂತಂದ್ರೆ ಈ ನಾಡಿನ ಸ್ಮಿತ್. ಯಾಕೆ ಅಂತಂದ್ರೆ ನಾನು ಅವ್ರ ಜೊತೆ ಇದ್ದೀನಿ ಅಂತೇಳಿ ಹೆಚ್ಚುಗಾರಿಕೆಗಾರಿ ನಾನು ಈ ಮಾತು ಹೇಳ್ತಾ ಇಲ್ಲ. ಯಾವುದೇ ಒಬ್ಬ ಮುಖ್ಯಮಂತ್ರಿ 24 ಗಂಟೆಗಳ ಕಾಲ ಜನರ ಪರ ಚಿಂತನೆ ಮಾಡ್ತಾರೆ ಅಂತಂದ್ರೆ ಅದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ. ಕಳೆದ ಬಾರಿ 5 ವರ್ಷ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು. 2ನೇ ಬಾರಿ ಮುಖ್ಯಮಂತ್ರಿಯಾಗಿ ಇನ್ನೇನು 2 ವರ್ಷಗಳನ್ನ ಪೂರೈಸ್ತಾ ಇದೆ. ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ನೋಡಿ, ಅವ್ರ ಮನೆಯಲ್ಲಿ ಜನ ಸಾಗರವೇ ಸೇರಿರುತ್ತೆ. ಎಲ್ಲರನ್ನೂ ಕೂಡ ಬಹಳ ಪ್ರೀತಿಯಿಂದ ಮಾತಾಡಿಸ್ತಾರೆ, ಅವರ ಕೆಲಸ ಕಾರ್ಯಗಳನ್ನ ಮಾಡ್ಕೊಡ್ತಾರೆ. ಯಾಕೆ ಅಂತಂದ್ರೆ ಒಬ್ಬ ರಾಜಕಾರಣಿಗೆ ಇರಬೇಕಾದಂತಹ ಒಂದು ಗುಣವೇ ಅಂತದ್ದು. ಇವತ್ತು ಸಿದ್ದರಾಮಯ್ಯ ಸಾಹೇಬರು ಮನಸ್ಸು ಮಾಡಿದ್ರೆ ರಾಷ್ಟ್ರ ಮಟ್ಟದ ರಾಜಕಾರಣಕ್ಕೆ ಹೋಗಿ ಅಲ್ಲಿ ಒಳ್ಳೆ ಹೆಸರು ಮಾಡಬಹುದಾಗಿತ್ತು. ಸುಮಾರು ಸಲ ಅವರಿಗೆ ರಾಷ್ಟ್ರ ಮಟ್ಟದ ನಾಯಕರು ಅವ್ರಿಗೆ ಆಹ್ವಾನ ಕೊಟ್ಟರು, ನೀವು ರಾಷ್ಟ್ರ ರಾಜಕಾರಣಕ್ಕೆ ಬಂದ್ಬಿಡಿ ಅಂತ. ಇಲ್ಲ ನಾನು ಕರ್ನಾಟಕ. ಯಾಕೆ ಅಂತಂದ್ರೆ ನಾವು ಅರಕಲಗೂಡಿನಲ್ಲಿ ಬರೀ ಕ್ರಿಕೆಟ್ ಆಡ್ಸೋದ್ರಲ್ಲಿ ಇದನ್ನ ಮುಗಿಸಲ್ಲ. ನಾವು ಹಲವಾರು ಸಾಧಕರುಗಳಿಗೆ, ಹಲವಾರು ಪ್ರತಿಭೆಗಳನ್ನ ಇಲ್ಲಿಂದ ಹೊರತರಬೇಕು ಅಂತ ಹೇಳಿ ನಾವು ಈ ಒಂದು ಯೋಜನೆಗಳನ್ನ ಹಮ್ಮಿಕೊಂಡು ನಾವು ಒಂದು 15 ವರ್ಷದಿಂದ ಮಾಡ್ತಾ ಇದ್ದೀವಿ. ಇಷ್ಟೊಂದು ವ್ಯವಸ್ಥಿತವಾಗಿ ನಾವು ಇದು 3 ವರ್ಷದಿಂದ ಮಾಡ್ತಾ ಇದ್ದೀವಿ. ಹಾಗಾಗಿ ಸೀಸನ್ 3 ಅನ್ನೋ ಒಂದು ಹೆಸರನ್ನಿಟ್ಕೊಂಡು, ನಮ್ಮ ಸಿದ್ದರಾಮಯ್ಯನವ್ರನ್ನ ಹೆಸರನ್ನಿಟ್ಕೊಂಡು ನಾವು ಈ ಒಂದು ಕಪ್ನ ಮಾಡ್ತಾ ಇದೀವಿ. ಯಾಕೆ ಅಂತ ಅಂದ್ರೆ ಸಿದ್ದರಾಮಯ್ಯನವ್ರನ್ನ ಯಾಕೆ ಹೆಸರಿಟ್ಟಿದೀವಿ ಈ ಕಪ್ಗೆ ಅಂತ ಹೇಳಿದ್ರೆ, ಇವತ್ತು ಬಡವರು ನೆಮ್ಮದಿಯಾಗಿ ಬದುಕ್ತಾ ಇದ್ದಾರೆ ಅಂದ್ರೆ ನಮ್ಮ ನಾಯಕರಾದ ಸಿದ್ದರಾಮಯ್ಯನವ್ರ ಕಾರಣ. ಅದೇ ರೀತಿ ಇವತ್ತು ದೇವರಾಜ್ ಅರಸು ಅವರ ನಂತರದಲ್ಲಿ ಏನು ಬಡವರಿಗೆ, ಜಮೀನು ಹಿಂದೆ ಇರೋರಿಗೆ ದೇವರಾಜ್ ಅರಸು ಅವರು ಏನು ಉಳುವವನೇ ಭೂಮಿಯ ಒಡೆಯ ಅನ್ನೋ ಕಾನೂನನ್ನ ಮಾಡಿ ಇವತ್ತು ಬಡವರಿಗೆ ಭೂಮಿನ ಕೊಟ್ರು. ಇವತ್ತು ಸರ್ಕಾರದ ಭೂಮಿನ ಕರೆಕ್ಟ್ ಆಗಿ ಜನಗಳಿಗೆ ತಲುಪಬೇಕು ಅಂತ ಹೇಳಿ ಕೃಷ್ಣ ಬೈರೇಗೌಡರ ನಾಯಕತ್ವದಲ್ಲಿ, ಕಂದಾಯ ಸಚಿವರ ನಾಯಕತ್ವದಲ್ಲಿ ಬರೀ 3 ತಿಂಗಳಲ್ಲಿ 40 ವರ್ಷ. ಈಗ ಹೆಡ್ಲೈನ್ಸ್.